2011ರ ಜನಗಣತಿ ಪ್ರಕಾರ ಲಂಬಾಣಿ ಜನರ ಜನಸಂಖ್ಯೆ ಸುಮಾರು 48 ಲಕ್ಷ. ಇವರನ್ನು ಮುಖ್ಯವಾಗಿ ನಾವು ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ, ಮಹಾರಾಷ್ಟ್ರ ರಾಜ್ಯದಲ್ಲಿ ನೋಡ್ಬೋದು. ಇವರನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಇವರು ಅಡಿಕೆ ವ್ಯಾಪಾರ ಮಾಡೋದ್ರಿಂದ ಇವರನ್ನು ಸುಕಾಲಿಗಳು ಅಂತಾರೆ. ಉಪ್ಪಿಗೆ ಇನ್ನೊಂದು ಹೆಸರು ಲವಣ ಅಂತ. ಉಪ್ಪಿನ ವ್ಯಾಪಾರ ಮಾಡ್ತಾ ಇದ್ರು ಒಂದು ಕಾಲದಲ್ಲಿ ಇವರು. ಆ ಕಾರಣಕ್ಕಾಗಿ ಇವರಿಗೆ ಲಂಬಾಣಿ ಅಂತ ಹೆಸರು ಬಂದಿದೆ. ಇವರಿಗಿರೋ ಇನ್ನು ಬೇರೆ ಬೇರೆ ಹೆಸರುಗಳು ಅಂದರೆ ಬಂಜಾರಿ, ವಂಜಾರ, ಗೋರ್ಮಾಟಿ, ಗೋರ್ ಇತ್ಯಾದಿ. ಈ ಜನಾಂಗದ ಮಹಾಗುರುಗಳು ಸಂತ ಸೇವಾಲಾಲ್ ಮಹಾರಾಜ್. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂಜಾರ ವಿರಾಸತ್ ನಗರ ಮ್ಯೂಸಿಯಂ ಅನ್ನು ಮಹಾರಾಷ್ಟ್ರದ ಪೋಹ್ರಾದೇವಿ ಎಂಬಲ್ಲಿ ಉದ್ಘಾಟಿಸಿದ್ರು. ಈ ಪವಿತ್ರ ಜಾಗವನ್ನು ಲಂಬಾಣಿ ಜನರ ಕಾಶಿ ಅಂತಾನೂ ಕರೀತಾರೆ. ಇವರು ಹಾಕುವ ಈ ಬಟ್ಟೆ ಕರಕುಶಲತೆಯಿಂದ ಕೂಡಿದ್ದು, ಬಳ್ಳಾರಿಯ ಸಂಡೂರಿನಲ್ಲಿ ಉತ್ಪತ್ತಿಯಾಗುವ ಈ ಬಟ್ಟೆಗೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಕೂಡ ಸಿಕ್ಕಿದೆ. ಆದ್ದರಿಂದ ಈ ಬಟ್ಟೆಯ ಉತ್ಪಾದನೆ ಬೇರೆ ಕಡೆ ನಕಲು ಮಾಡೋ ಥರ ಇಲ್ಲ. ಇವರು ಆಡುವ ಭಾಷೆ ಇಂಡೋ ಆರ್ಯನ್ ಗುಂಪಿಗೆ ಸೇರಿದೆ. ಯುನೆಸ್ಕೋ ಅಟ್ಲಾಸ್ ಆಫ್ ದ ವರ್ಲ್ಡ್ ಲ್ಯಾಂಗ್ವೇಜ್ ಇನ್ ಡೇಂಜರ್ ಇವರು ಈ ಭಾಷೆಯನ್ನು ವಲ್ನರೇಬಲ್ ಲಿಸ್ಟಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ಈ ಭಾಷೆ ಉಳಿಬೇಕಾದ್ರೆ ಈ ಭಾಷೆಯನ್ನು ಹೆಚ್ಚು ಮಾತಾಡಬೇಕು, ಬೇರೆಯವ್ರಿಗೂ ಕಲಿಸ್ಬೇಕಾಗತ್ತೆ. ಈ ಜನಾಂಗದ ಫೇಮಸ್ ಪರ್ಸನಾಲಿಟೀಸ್ ಅಂದರೆ ವಸಂತ್ ರಾವ್ ನಾಯ್ಕ್ ಮತ್ತು ಸುಧಾಕರ್ ರಾವ್ ನಾಯ್ಕ್. ಇವರು ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು. ಇತ್ತೀಚೆಗೆ ಕನ್ನಡದ ಬಿಗ್ ಬಾಸ್ ಖ್ಯಾತಿಯ ಹನುಮಂತರವರು ಕೂಡ ಇದೇ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.